ಪುಡಿ ಇಡ್ಲಿ ನಾನೇ ಮಾಡಿದ್ದು ಅಂತ ಖುಷಿ ನನಗೆ. ಹೇಗೆ ಮಾಡಿದ್ದು ಅಂತ ಹೇಳ್ತೇನೆ ರೀ. ತುಂಬ ರುಚಿ ಉಂಟು. ಫಸ್ಟಿಗೆ ಮೊರಿಂಗಾದಿಂದ ಅಂದರೆ ನುಗ್ಗೆ ಸೊಪ್ಪಿಂದ ಚಟ್ನಿ ಪುಡಿ ಮಾಡಿದ್ದು. ನಿಮಗೆ ರೆಸಿಪಿ ಕ್ಯಾಪ್ಷನಲ್ಲಿ ಉಂಟು, ಸೇವ್ ಮಾಡ್ತೀರಲ್ವ ಟ್ರೈ ಮಾಡಲಿಕ್ಕೆ. ನುಗ್ಗೆ ಸೊಪ್ಪು ಮೊರಿಂಗಾ ಅಂತ ಭಾರಿ ಫೇಮಸ್, ದೇಹಕ್ಕೆ ತುಂಬ ಒಳ್ಳೆಯದು. ಸೊಪ್ಪುಗಳಲ್ಲೇ ಇದು ನಂಬರ್ 1. ಯಾಕೆಂದರೆ ಇದರಲ್ಲಿ ಹೈಯೆಸ್ಟ್ ನ್ಯೂಟ್ರಿಯೆಂಟ್ಸ್ ಇರೋದು. ಅಂದರೆ ವಿಟಮಿನ್ ಎ, ಸಿ, ಇ, ಬಿ ಅಷ್ಟೆಲ್ಲ ಉಂಟು. ಮಿನರಲ್ಸಲ್ಲಿ ಕ್ಯಾಲ್ಶಿಯಂ, ಐರನ್, ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್, ಜಿಂಕ್ ಉಂಟು. ಪ್ರೋಟೀನಲ್ಲಿ ಅಮೈನೋ ಆ್ಯಸಿಡ್ ಉಂಟು. ಇದು ಪ್ಲ್ಯಾಂಟ್ ಬೇಸ್ಡ್ ಫುಡ್ಡಲ್ಲಿ ಇರುವುದೇ ಅಪರೂಪ. ಇಷ್ಟೆಲ್ಲ ಈ ನುಗ್ಗೆ ಸೊಪ್ಪಲ್ಲೇ ಇರೋದ್ರಿಂದ ನ್ಯೂಟ್ರಿಷನಲ್ ಪವರ್ ಹೌಸ್ ಅಂತ ಹೇಳೋದು. ಇದರಿಂದ ಚಟ್ನಿ ಪುಡಿ ಮಾಡಿಕೊಂಡ್ರೆ ಮೊಸರನ್ನದೊಟ್ಟಿಗೆ ಒಳ್ಳೆಯದಾಗ್ತದೆ, ಗಂಜಿಗೆ ಸೂಪರ್ ಆಗ್ತದೆ, ದೋಸೆ ಮೇಲೆ ಹಾಕ್ಬೋದು. ಬ್ಯಾಂಗ್ಳೂರಲ್ಲಿ ಪುಡಿ ಇಡ್ಲಿ ಅಂತ ಭಾರಿ ಫೇಮಸ್ ಅಂತೆ. ನನ್ನ ಅಕ್ಕನ ಮಗ ವಿವರಿಸ್ತಿದ್ದ. ಬಾಣಲೆಗೆ ತುಪ್ಪ ಹಾಕಿ ಇಡ್ಲಿಯನ್ನು ಕಟ್ ಮಾಡಿ ಹಾಕಬೇಕು, ಅದಕ್ಕೆ ಚಟ್ನಿ ಪುಡಿ ಹಾಕಿ ಬಿಸಿ ಬಿಸಿ ತಿನ್ನಬೇಕು ಅಂತ. ಅವನು ಹೇಳೋದು ಕೇಳಿಯೇ ಆಸೆ ಆಗಿ ಹೀಗೆ ಮಾಡುವ ಅಂತ ಕಂಡಿತ್ತು. ತಿಂದಮೇಲೆ ಡ್ಯಾನ್ಸ್ ಮಾಡಿ.